ಮೂಲವಾಗಿ ನೊಳಂಬ ರಾಜನೇ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಕೋಳಿ ಕೂಗಿದ್ದಾರೆ. ಇಲ್ಲಿರ್ತಕ್ಕಂತಹ ಬಸವ ಎದ್ದು ನಿಂತು ಗುಟುರ ಹಾಕ್ತಾನಂತೆ. ಗುಟುರ ಹಾಕಿದ್ರೆ ಅಂದ್ರೆ ಈ ಒಂದು ಯುಗ ಅಂತ್ಯ ಆಗುತ್ತೆ. ಭೃಂಗಿ ಮಹರ್ಷಿಗೆ ಪಾರ್ವತಿ ದೇವಿ ಶಾಪ ಕೊಟ್ಟಿದ್ದಾರೆ, ನೀನು ಅಸ್ಥಿಪಂಜರವಾಗು ಅಂತೇಳಿ. ಕಾಲಘಟ್ಟಗಳನ್ನು ಸೂಚಿಸುವ ಏಕೈಕ ದೇವಾಲಯ ನಮ್ಮ ಕರ್ನಾಟಕದಲ್ಲಿರುವ ಬೋಗಿ ನಂದೀಶ್ವರ ದೇವಾಲಯ. ಗೊತ್ತಿದೆ ಬ್ಲೆಸ್ಸಿಂಗ್ ಮಾಡ್ಬಿಡ್ರಿ ಮಿಸ್ಟರ್ ಅಂಡ್ ಮಿಸ್ಸಸ್. ನಂದಿ ಹಿಲ್ಸ್ಗೆ ನಾವು ಹೋಗಿದ್ವಲ್ರಿ. ನಂದಿ ಹಿಲ್ಸ್ ನಿಂದ ಕೆಳಗಡೆ ಭೋಗನಂದೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಒಂದು ಬಸವೇಶ್ವರ ದೇವಸ್ಥಾನ ಸಿಗುತ್ತಾ. ಅದೇ ನೋಡ್ರಿ, ಶ್ರೀ ಕಣಿವೆ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಚೆನ್ನಾಗಿದೆ ಅಂತ. ಇದನ್ನು ಪುರಾತನ ದೇವಸ್ಥಾನ. ಯಾವ ತರದ ಅಂತ ತೋರಿಸ್ತೀನಿ, ಒಳಗಡೆ ಹೋಗಿ ಬನ್ನಿ ಫ್ರೆಂಡ್ಸ್. ಮಹಾನ್ ಕಾಲಜ್ಞಾನಿಗಳು ಕೈವಾರ ತಾತಯ್ಯನವರು ಹೇಳಿರ್ತಕ್ಕಂಥ ಒಂದು ಅದ್ಭುತ ವಾಕ್ಯ ಏನಂತಂದ್ರೆ, ಈಗೇನ ನಂದಿ ಹಿಲ್ಸಿಗೆ ಹೋಗಿ ಬಂದಿವಲ್ರಿ, ಆ ನಂದಿ ಹಿಲ್ಸಿನಲ್ಲಿ ಕಲ್ಲಿನ ಕೋಳಿ ಕೂಗಿದರೆ ಇಲ್ಲಿರ್ತಕ್ಕಂತಹ ಬಸವ ಎದ್ದು ನಿಂತು ಗುಟುರ ಹಾಕ್ತಾನಂತೆ. ಗುಟುರ ಹಾಕಿದ್ರೆ ಅಂದ್ರೆ ಈ ಒಂದು ಯುಗ ಅಂತ್ಯ ಆಗುತ್ತೆ, ಪ್ರಪಂಚ ಪ್ರಳಯ ಆಗುತ್ತೆ ಅನ್ನೋದು ಒಂದು ಅದ್ಭುತವಾಗಿರ್ತಕ್ಕಂತಹ ಹಿಂದಿನ ಕಾಲದ ನಂಬಿಕೆ ಇದೆ ನೋಡ್ರಿ ಸ್ನೇಹಿತರೆ. ಈ ದೇವಸ್ಥಾನದ ಬಗ್ಗೆ ನನಗೆ ಅಷ್ಟೇನು ಮಾಹಿತಿ ಗೊತ್ತಿಲ್ಲ, ಬಟ್ ಆನ್ ದ ವೇ ಹೇಳಿದ್ರು ಯಾರೋ ಒಬ್ರು ಈ ತರ ಆದ ಇಲ್ಲಿನ ಪ್ರತೀತಿ ಅಂತ. ಹಂಗಾಗಿ ಬಂದೆ. ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನ. ಬೆಳೀತಾ ಇರ್ತಕ್ಕಂಥ ಬಸವಣ್ಣನವನ್ನು ಬೆಳೆಯಲು ನಿಂದ್ರಿಸಕ ಇಂದ ಆರೆಗಳನ್ನ ಜಡ್ದಾರ. ಆದ್ರೆ ಬೆಳವಣಿಗೆ ಎತ್ತರದಲ್ಲಿ ನಿಂತು ಅಗಲವಾಗಿ ಬೆಳೆದ ನೋಡ್ರಿ. ಅದ್ಭುತವಾಗಿರ್ತಕ್ಕಂತಹ ಒಂದು ಪವರ್ಫುಲ್ ದೇವರು. ನೀವು ಒಂದ್ಸಲ ಬಂದು ವಿಸಿಟ್ ಮಾಡ್ರಿ ಫ್ರೆಂಡ್ಸ್. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ನಾನ್ ನೋಡ್ರಿ ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಅತಿ ಪ್ರಸಿದ್ಧ ಹಾಗೂ ಪ್ರಾಚೀನ ದೇವಸ್ಥಾನಗಳಲ್ಲಿ ಒಂದಾಗಿರ್ತಕ್ಕಂಥ ಬೋಗಿನಂದೇಶ್ವರ ದೇವಸ್ಥಾನಕ್ಕೆ ನಿಮ್ಮೆಲ್ಲರನ್ನು ಕರ್ಕೊಂಡ್ ಬಂದಿನಿ. ಅತ್ಯಂತ ಪುರಾತನವಾಗಿರ್ತಕ್ಕಂಥ ಹಳೆಯ ದೇವಸ್ಥಾನ ನೋಡ್ರಿ. ಈ ದೇವಸ್ಥಾನದ ಇತಿಹಾಸ ಏನು, ಈ ದೇವಸ್ಥಾನದಲ್ಲಿರ್ತಕ್ಕಂತಹ ವಿಶೇಷ ವಿಷಯಗಳೇನು ಅನ್ನೋದನ್ನ ದೇವರ ದರ್ಶನ ತಗೊಂಡು ತೋರಿಸ್ತೀನಿ. ಮೊದಲು ಇಲ್ಲಿ ಹಳೆ ಕಾಲದ ಒಂದು ಪುಷ್ಕರಣಿ ಅದ. ಆ ಪುಷ್ಕರಣಿಯಲ್ಲಿ ಕೈಕಾಲು ತೊಳ್ಕೊಂಡು ಆ ನಂತರ ನಾವು ದೇವರ ದರ್ಶನಕ್ಕೆ ಹೋಗ್ತೀವಿ. ಬನ್ನಿ ಫ್ರೆಂಡ್ಸ್, ಆ ಪುಷ್ಕರಣಿ ಯಾವ್ದಂತ ತೋರಿಸ್ತೀನಿ. ಬೋಗಿನಂದೇಶ್ವರ ದೇವಾಲಯದ ಉತ್ತರ ಭಾಗಕ್ಕೆ ಬಂದಾಗ ನಾವು ಒಂದು ಪುರಾತನ ಪುಷ್ಕರಣಿ ನಮ್ಗೆ ಕಾಣಿಸ್ತದ ನೋಡ್ರಿ. ಈ ಪುರಾತನ ಪುಷ್ಕರಣಿ ಸುಮಾರು 8ನೇ ಶತಮಾನದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಪುಷ್ಕರಣಿ ನೋಡಿ ಫ್ರೆಂಡ್ಸ್. ಅವಾಗೆ ಕಲ್ಲು ಮತ್ತು ಗಾರೆಯಿಂದ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಪುಷ್ಕರಣಿಯನ್ನು ನಿರ್ಮಾಣ ಮಾಡ್ಯಾರ. ಈ ಪುಷ್ಕರಣಿಗೆ ಶೃಂಗತೀರ್ಥ ಅಂತ ಕರೀತಾರೆ ನೋಡ್ರಿ. ಶೃಂಗತೀರ್ಥ ಪುಷ್ಕರಣಿ ಈ ಪುಷ್ಕರಣಿಯ ಹೆಸರು. ಈ ಪುಷ್ಕರಣಿ ಸುಮಾರು 8ನೇ ಶತಮಾನದಲ್ಲಿ ನಿರ್ಮಾಣ ಆಗಿದ್ದು, ಅಂದರೆ ರಾಷ್ಟ್ರಕೂಟರಿಗಿಂತ ಮುಂಚೆ ನೊಳಂದ ರಾಜವಂಶನದ ರಾಜಮನೆತನದ ನೊಳಂದ ರಾಜನ ಸತಿಯಾಗಿರ್ತಕ್ಕಂಥ ರುಕ್ಮಿಣಿ ಅವರು ನಿರ್ಮಾಣ ಮಾಡಿರ್ತಕ್ಕಂಥ ದೇವಸ್ಥಾನ ನೋಡ್ರಿ. ಅಂದರೆ ಮೂಲವಾಗಿ ನೊಳಂಬ ರಾಜನೇ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾನೆ. ಆದರೆ ಮುಂದೆ ಇನ್ನು ಯಾವ್ಯಾವ ಅರಸರು ಬರ್ತಾರ, ಏನೇ ನಿರ್ಮಾಣ ಮಾಡ್ಯಾರ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಈ ದೇವಸ್ಥಾನದ ಸುತ್ತಲೂ ನೋಡ್ರಿ ನೀವು ಎಷ್ಟು ಚೆನ್ನಾಗದ ನೋಡ್ರಿ. ಕಾವಲ ಗೋಪುರ ಆಗಿರ್ಬೋದು, ಕಂಬಗಳಾಗಿರ್ಬೋದು. ನೋಡ್ರಿ ಈ ಒಂದು ತೀರ್ಥ ಒಂದು ವಿಶೇಷ ಯೆಲ್ಲೋ ಕಲರ್ ನೀರು ಥರ ಅದಾವ ನೋಡ್ರಿ. ಇದ್ರೊಳಗೆ ಮೊದಲೇನು ಸ್ನಾನ ಮಾಡಿ ಒಳಗೆ ಹೋಗ್ತಿದ್ರಂತ, ಇವಾಗ ಅಷ್ಟೇ ಕೈಕಾಲು ತೊಳ್ಕೊಂಡು ಹೋಗ್ತೀವಿ. ಬನ್ನಿ ಫ್ರೆಂಡ್ಸ್. ನೋಡ್ರಿ ಎಷ್ಟು ದೊಡ್ಡದಾಗಿರ್ತಕ್ಕಂಥ ದೇವಸ್ಥಾನ. ಸುತ್ತ ನೋಡ್ರಿ, ಇನ್ನೂ ಒಳಗಡೆ ಹೋಗಿಲ್ಲ ನಾವು, ಬಟ್ ಸುತ್ತ ಕಾವಲು ಗೋಪುರ ಆಗಿರ್ಬೋದು, ಆ ಕಂಬಗಳು ನೋಡ್ರಿ ಎಷ್ಟು ಚೆನ್ನಾಗಿದಾವೆ ನೋಡ್ರಿ. 8ನೇ ಶತಮಾನದ ದೇವಸ್ಥಾನ ಈಗಲೂ ಅಷ್ಟು ಸುಂದರವಾಗಿ ಅದು ನೋಡ್ರಿ. ನೋಡಕ್ಕೆ ಅಷ್ಟು ಚೆನ್ನಾಗಿ ಸಿಗುತ್ತಾ. ಅದ್ಭುತವಾಗಿರ್ತಕ್ಕಂಥ ಪ್ಲೇಸ್ ನೋಡ್ರಿ. ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿಯಾಗಿ ನೋಡ್ರಿ.
ನನಗಂತೂ ಒಂದ್ರಕಿನ ಒಂದು ವಂಡ್ರ ಅನ್ಸಕತ್ತಾವ ನೋಡ್ರಿ ಪ್ಲೇಸ್ಗಳು ನೋಡ್ದಂಗೆಲ್ಲ. ನೋಡಿ ಸ್ನೇಹಿತರೆ, 8ನೇ ಶತಮಾನದ ಅದ್ಭುತ ದೇವಸ್ಥಾನ. ರಾಷ್ಟ್ರಕೂಟರ ವಾಸ್ತುಶೈಲಿ ನೋಡ್ರಿ, ಅಂದರೆ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ದೇವಸ್ಥಾನ. ಕಲ್ಲಿನ ಕೆತ್ತನೆ ನೋಡ್ಬೋದು ನೀವು, ಎಷ್ಟು ಸುಂದರವಾಗಿದೆ ನೋಡ್ರಿ. ಶಿಲಾಬಾಲಿಕೆಯರು, ಆಮೇಲೆ ಹೂವಿನ ಬಳ್ಳಿಗಳು ನೋಡ್ರಿ ಎಷ್ಟು ಚೆನ್ನಾಗಿದ್ದಾರೆ. Rana Rana Na Renu Re no dim dum da na da dim da na da dim dum da na da dim da na dim dum da na dim dum da na da dim da na o da ni da na di da na na o da ni da na di da na na da na da di na da dim dum da na da dim da na dim dum da na da dim da na dim dum da na da na dim da na da dim da na na da na dim da na da dim da na da na da di na da na na da na dim da na da dim da na na da na da di na da na na da dim da na na da na da di na da ಸುಮಾರು 8ನೇ ಶತಮಾನದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಈ ದೇವಸ್ಥಾನದ ಸಾಕ್ಷ್ಯಚಿತ್ರಗಳನ್ನು ನೋಡಿದಾಗ ಕ್ರಿಸ್ತಶಕ 806 ಮತ್ತು 809ರಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಸಿಕ್ಕಿರ್ತಕ್ಕಂತಹ ದಾನದತ್ತಿ ಶಾಸನಗಳೇ ಉದಾಹರಣೆಗಳಂತ ಹೇಳ್ಬೋದು ನೋಡ್ರಿ. 809ರಲ್ಲಿ ರಾಷ್ಟ್ರಕೂಟರ ದೊರೆಯಾಗಿರ್ತಕ್ಕಂಥ 3ನೇ ಗೋವಿಂದನ ದಾನವಾಗಿ ಈ ದೇವಸ್ಥಾನಕ್ಕೆ ನೀಡಿದ್ದ ಅನ್ನೋದು ಒಂದು ದಾನದತ್ತಿ ಶಾಸನದಲ್ಲಿ ಉಲ್ಲೇಖವಾಗಿದೆ. ಅದೇ ಥರ ಮೂಲತಃವಾಗಿ ನೊಳಂಬ ರಾಜನು ಸ್ಥಾಪಿಸಿರ್ತಕ್ಕಂಥ ಈ ದೇವಸ್ಥಾನ ಮುಂದೆ ತಲಕಾಡಿನ ಗಂಗರು, ಚೋಳರು, ಹೊಯ್ಸಳರು, ಕದಂಬರು, ಕಲ್ಯಾಣ ಚಾಲುಕ್ಯರು, ಇದೇ ಥರ ವಿಜಯನಗರ ಸಾಮ್ರಾಜ್ಯದ ಅರಸರು ಮುಂದೆ ಬರ್ತಾ ಅಂದರೆ ಆಧುನಿಕ ಒಂದು ಭಾರತದ ಇತಿಹಾಸದಲ್ಲಿ 1799ರಲ್ಲಿ ಟಿಪ್ಪುವಿನ ಆಳ್ವಿಕೆಯಲ್ಲಿಯೂ ಸಹ ಈ ದೇವಸ್ಥಾನ ಇತ್ತು ಅಂತ ನಾವು ಹೇಳ್ಬೋದು ನೋಡ್ರಿ. ಆದರೆ 8ನೇ ಶತಮಾನದಲ್ಲಿ ಮೂಲತಃವಾಗಿ ನಿರ್ಮಾಣ ಆಗಿರ್ತಕ್ಕಂಥ ಈ ದೇವಸ್ಥಾನ ಒಂದು ದೇವಾಲಯ ಅಲ್ಲ, ದೇವಾಲಯದ ಸಂಕೀರ್ಣ ಅಂತಲೇ ಹೇಳ್ಬೋದು. ಅಂದರೆ ನಾವು ಒಳಗಡೆ ಬಂದಾಗ ಈ ಎಲ್ಲ ಕಲಾ ವಾಸ್ತುಶಿಲ್ಪಗಳನ್ನು ನೋಡೋಕೆ 2 ಕಣ್ಣೇ ಸಾಕಾಗಲ್ಲ ನೋಡ್ರಿ. ಇಲ್ಲಿರ್ತಕ್ಕಂಥ ದೇವಸ್ಥಾನಗಳು ಅಂದರೆ ಇದು ಶಿವನಿಗೆ ಸೀಮಿತವಾಗಿರ್ತಕ್ಕಂಥ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಶಿವನ 3 ರೂಪವನ್ನು ನಾವು ನೋಡ್ತೀವಿ. ಆ ಕಡೆ ಹೋಗಿ ಅದನ್ನು ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ದೇವಸ್ಥಾನದ ಆವರಣದಲ್ಲಿ ಕಾಲಿಟ್ಟರೆ ಅದ್ಭುತವಾಗಿರ್ತಕ್ಕಂಥ ಶಿಲಾಕೃತಿಗಳು ನಮ್ಮ ಕಣ್ಮನವನ್ನು ಸೆಳೆತದ ಅಂತಲೇ ಹೇಳ್ಬೋದು ನೋಡ್ರಿ. ರಾಷ್ಟ್ರಕೂಟರ ಕಾಲದಲ್ಲಿ ಆಗಿರ್ಬೋದು, ಕಲ್ಯಾಣ ಚಾಲುಕ್ಯರಾಗಿರ್ಬೋದು, ಚೋಳರಾಗಿರ್ಬೋದು, ಗಂಗರ ಆಗಿರ್ಬೋದು, ಇವರೆಲ್ಲರ ಕಾಲದಲ್ಲಿ ಈ ಒಂದು ದೇವಸ್ಥಾನ ನಿರ್ಮಾಣ ಆಗಿರ್ತದೆ. ತ್ರಿವಳಿ ಶಿವನ ಸ್ವರೂಪವನ್ನು ಒಳಗೊಂಡಿರ್ತಕ್ಕಂಥ ಈ ಒಂದು ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನದ ಬಲಭಾಗದಲ್ಲಿ ಅರುಣಾಚಲೇಶ್ವರ ದೇವರು ನೋಡ್ರಿ. ಇದು ನೊಳಂಬ ರಾಜರು ಸ್ಥಾಪನೆ ಮಾಡಿದ್ದು. ಅದೇ ಥರ ಎಡಗಡೆಯಲ್ಲಿ ಬಂದರೆ ಭೋಗಿ ನಂದೇಶ್ವರ ದೇವಸ್ಥಾನ, ಇದನ್ನು ತಲಕಾಡಿನ ಗಂಗರು ನಿರ್ಮಾಣ ಮಾಡ್ತಾರೆ. ಮಧ್ಯದಲ್ಲಿರ್ತಕ್ಕಂಥ ಉಮಾ ಮಹೇಶ್ವರಿ ದೇವಸ್ಥಾನ ಏನದ ಅಲ್ರಿ, ಅದು ಶಿವನ ಜೀವನದ 3 ಹಂತಗಳನ್ನು ತಿಳಿಸ್ತದ. ಅಂದರೆ ಅರುಣಾಚಲೇಶ್ವರ ದೇವರು ಶಿವನ ಬಾಲ್ಯದ ರೂಪವಾಗಿದ್ದರೆ, ಭೋಗಿನಂದೀಶ್ವರ ದೇವರು ಶಿವನ ಒಂದು ಕೊನೆಯ ಜೀವಘಟ್ಟದ ಹಂತದ ರೂಪವಾಗಿರ್ತಾರೆ. ಮಧ್ಯದಲ್ಲಿರ್ತಕ್ಕಂಥ ಉಮಾಮಹೇಶ್ವರ ದೇವಸ್ಥಾನ ಏನಾದಲ್ರಿ, ಶಿವ ಪಾರ್ವತಿಯನ್ನು ವಧಿಸಿ ಸಾಂಸಾರಿಕ ಜೀವನದಲ್ಲಿ ವೈಭೋಗವನ್ನು ಮೆರೆದಿರ್ತಕ್ಕಂಥ ರೂಪವನ್ನು ನಮಗೆ ಸೂಚಿಸ್ತದೆ. ಅಂದರೆ ಶಿವನ ಜೀವನದ 3 ಕಾಲಘಟ್ಟಗಳನ್ನು ಸೂಚಿಸುವ ಏಕೈಕ ದೇವಾಲಯ ನಮ್ಮ ಕರ್ನಾಟಕದಲ್ಲಿರುವ ಭೋಗಿನಂದೀಶ್ವರ ದೇವಾಲಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡೋಣ ಫ್ರೆಂಡ್ಸ್, ಇನ್ನೂ ಯಾವ ಥರದ ವಾಸ್ತುಶಿಲ್ಪ ಅಂತ ತೋರಿಸ್ತೀನಿ. ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ
ಆಗಿರ್ತಕ್ಕಂಥ ಈ ದೇವಸ್ಥಾನ ರಾಷ್ಟ್ರಕೂಟರು, ವಿಜಯನಗರ ಸಾಮ್ರಾಜ್ಯರು, ತಲಕಾಡಿನ ಗಂಗರು, ಚೋಳರು, ಹೊಯ್ಸಳರು ಇವರೆಲ್ಲರೂ ಅವರವರ ಕಾಲದಲ್ಲಿ ಏನನ್ನು ಇನಾಗ್ರೇಟ್ ಮಾಡ್ಯಾರ, ಯಾವುದು ಎಲ್ಲಿ ಅದ ಅಂತಲೇ ಸ್ಪಷ್ಟವಾಗಿ ಹೇಳೋಕ್ಕಾಗಲ್ಲ. ಬಟ್ ಉಮಾಮಹೇಶ್ವರಿ ದೇವಸ್ಥಾನದ ಮಧ್ಯದಲ್ಲಿರ್ತಕ್ಕಂಥ ಒಂದು ಮಂಟಪದ ಕಲ್ಲು ನೋಡಿದರೆ 2 ಕಣ್ಣು ಸಾಕಾಗಲ್ಲ ನೋಡ್ರಿ. ಯಾಕಂದರೆ ಕಪ್ಪು ಬಳಪದ ಕಲ್ಲಿನಿಂದ ಕೆತ್ತನೆ ಮಾಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ವಾಸ್ತುಶಿಲ್ಪ ಅತಿ ಸೂಕ್ಷ್ಮವಾಗಿ ಅದ ನೋಡ್ರಿ. ಅಷ್ಟೇ ಸುಂದರವಾಗಿ ಅದ ನೋಡೋಕೆ ಎಲ್ಲೋ ಬಂದಿವೆ ಅಂತ ಅನಿಸುತ್ತಾ. ನಿಜವಾಗ್ಲೂ ನೀವು ಒಂದ್ಸಲ ಭೇಟಿ ಮಾಡಿರಿ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅದ್ಭುತವಾದ ಐತಿಹಾಸಿಕ ದೇವಸ್ಥಾನ, ಮೋಸ್ಟ್ ವಿಸಿಟೇಬಲ್ ಪ್ಲೇಸ್ ಅಂತಲೇ ಹೇಳ್ತೀನಿ ನೋಡ್ರಿ ಫ್ರೆಂಡ್ಸ್. ನಂದಿ ಬೆಟ್ಟದ ಬುಡದಲ್ಲಿರ್ತಕ್ಕಂಥ ಈ ಒಂದು ಬೋಗಿ ನಂದೇಶ್ವರ ದೇವಸ್ಥಾನದ ವಿಡಿಯೋ ನೀವೆಲ್ಲರೂ ಪೂರ್ತಿಯಾಗಿ ನೋಡಿರಿ ಅಂತ ಅನ್ಕೊತೀನಿ ಫ್ರೆಂಡ್ಸ್. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಇದು ನೋಡ್ರಿ, ಅದ್ಭುತವಾಗಿರ್ತಕ್ಕಂಥ ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆಯನ್ನು ಒಳಗೊಂಡಿರ್ತಕ್ಕಂಥ ದೇವಸ್ಥಾನ, ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ದೇವಸ್ಥಾನ. ಈ ವಿಡಿಯೋ ನೋಡಿ ನಿಮ್ಗೆ ಏನಾನ ಇಷ್ಟ ಆಗಿತ್ತು ಅಂದರೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡಕತ್ತೀರ ಎಲ್ರಿ ಸಬ್ಸ್ಕ್ರೈಬ್ ಮಾಡಿರಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇದೇ ಥರ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ. ನೋಡ್ರಿ, ಒಂದು ವ್ಯೂ ತೋರಿಸ್ತೀನಿ ನಾನು ನಿಮ್ಗೆ. ಅದು ಹೇಳಕ್ಕಂತೂ ಆಗಲ್ಲ, ಎಕ್ಸ್ಪ್ಲೇನ್ ಮಾಡೋಕ್ಕೂ ನಿಲ್ಕಲಾರ್ದಷ್ಟು ವಾಸ್ತುಶಿಲ್ಪ ಇಲ್ಲಿ ಅದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಒಂದ್ಸಲ ಬಂದೋಗ್ರಿ. ನಾ ಹೇಳಿದ್ದು ಕೇಳೋದಕ್ಕಿಂತ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಧನ್ಯವಾದಗಳು. ಎಂಟನೇ ಶತಮಾನದಲ್ಲಿ ನೊಳಂಬ ರಾಜರ ವಂಶದಿಂದ ಪತ್ತೆಯಾಗಿರ್ತಕ್ಕಂಥ ಶಾಸನಗಳು ನೋಡ್ರಿ. ಅಂದರೆ ಅವರು ಇದು ನೊಳಂಬ ರಾಜರಾಗಿರ್ಬೋದು, ತಲಕಾಡಿನ ಗಂಗರಾಗಿರ್ಬೋದು, ಹೊಯ್ಸಳರಾಗಿರ್ಬೋದು, ಎಲ್ಲ ಕಾಲದಲ್ಲಿ ಶಾಸನಗಳು ಸಿಕ್ಕವ್ರಿ. ಬಟ್ ಇದೇ ಇದು ಅಂತ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಬಟ್ ಎಂಟನೇ ಶತಮಾನದಲ್ಲಿ ಸಿಕ್ಕಿರ್ತಕ್ಕಂಥ ಶಾಸನಗಳು ಇವಿಷ್ಟು ನೋಡ್ರಿ. ಒಟ್ಟು 5-6 ಶಾಸನಗಳದಾವೆ ನೋಡ್ರಿ. ಇಲ್ಲಿ ಒಂದು ವೀರಗಲ್ಲು ಕಾಣಿಸಕತ್ತದ, 2 ವೀರಗಲ್ಲು, 4 ಶಾಸನ ಅದಾವೆ ನೋಡ್ರಿ ಫ್ರೆಂಡ್ಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.